ಮಂಡ್ಯದಲ್ಲಿ ಒಂದು ದಿನ ರ್ಯಾಂಡಮ್ ಮಿನಿ ವ್ಲಾಗ್. ಇವತ್ತು ಭುವನಿದು ಮದುವೆ ಇದೆ. ಒಂದು 10 ಗಂಟೆ ಹಂಗೆಲ್ಲ ರೆಡಿಯಾಗಿ ನಾವು ಛತ್ರಕ್ಕೆ ಹೊರಟಿದ್ವಿ. ನನ್ನ ಫ್ರೆಂಡ್ಸ್ ಅಂದರೆ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಪ್ರತಿಮಾ ರಚನಂತೂ ಮೀಟ್ ಮಾಡಿ ಆಲ್ಮೋಸ್ಟ್ 2 ಮಂತ್ಸ್ ಆಗಿತ್ತು. ಇಟ್ ವಾಸ್ ನೈಸ್ ಗೆಟ್ ಟುಗೆದರ್ ನಮ್ಮ ಫ್ರೆಂಡ್ಸ್ದೆಲ್ಲ. ಕನ್ಯಾದಾನ ನಡೀತಾ ಇತ್ತು ಅಲ್ಲೇ ದೇವಸ್ಥಾನದ ಹತ್ರ. ಅದನ್ನ ನೋಡಿಕೊಂಡು ಗಂಡು ಕರ್ಕೊಂಡು ಬರೋ ಶಾಸ್ತ್ರ ಇತ್ತು. ಅದನ್ನು ಮುಗಿಸ್ಕೊಂಡು ನಮ್ಮ ಬ್ರೈಡ್ನ ಮಾತಾಡ್ಸೋಕ್ಕಂತ ಬಂದ್ವಿ. ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆಮೇಲೆ ಪಲ್ಲಕ್ಕಿಯಲ್ಲಿ ಅವಳನ್ನ ಮಂಟಪಕ್ಕೆ ಕರ್ಕೊಂಡು ಬಂದ್ವಿ. 10:30 10:45 ಒಳಗಡೆ ಅವಳಿಗೆ ಮುಹೂರ್ತ ಕೊಟ್ಟಿದ್ರು ಮಾಂಗಲ್ಯ ಧಾರಣೆ ಮಾಡೋಕ್ಕೆ. ಸೊ ಅದಾದಮೇಲೆ ನಾವು ಡೈರೆಕ್ಟಾಗಿ ಧಾರೆ ಕೂರಿಸ್ತೀವಿ. ಈ ಥರ ಧಾರೆ ಹುಯ್ಯೋದು ಅಂತ ಕರೀತಾರೆ ನಮ್ಮ ಕಡೆ. ಅದನ್ನು ಮುಗಿಸ್ಕೊಂಡು ನಮ್ಮಮ್ಮ ಕೂಡ ಬಂದಿದ್ದರು. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡಿ 12 ಗಂಟೆ ಹಂಗೆ ಸಪ್ತಪದಿ ತುಳಿಯೋದಿತ್ತು. ಯೂಶಲಾಗಿ ನಮ್ಮ ಶಾಸ್ತ್ರದಲ್ಲಿ ಸಪ್ತಪದಿ ತುಳಿಯೋದಿಲ್ಲ, ಬಟ್ ಈಗ ಟ್ರೆಂಡ್ ಅಂತ ಎಲ್ಲರೂ ಮಾಡಿಸ್ತಾರೆ. ಅದಾದಮೇಲೆ ಒಂದು 12 ಗಂಟೆ ಹಂಗೆ ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರ ಇತ್ತು. ಮದುವೆಯ ಮೊದಲನೇ ಸುಳ್ಳಂತೆ ಅದು. ನಕ್ಷತ್ರ ಕಾಣಿಸ್ತಾ ಇಲ್ಲ ಅಂದರೂ ಕಾಣಿಸ್ತಾ ಇದೆ ಅಂತ ಹೇಳೋದು. ಆಮೇಲೆ ಸ್ವಲ್ಪ ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದು 1 o'clockಗೆ ನಾವೆಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಊಟ ತುಂಬ ಚೆನ್ನಾಗಿತ್ತು. ಆಮೇಲಿಂದ ದ ಸ್ಯಾಡೆಸ್ಟ್ ಪಾರ್ಟ್ ಆಫ್ ಎವ್ರಿ ವೆಡ್ಡಿಂಗ್ ಈಸ್ ಹುಡುಗನ ಮನೆಗೆ ಕಳಿಸ್ಕೊಡೋದು. ಅದು ಒಂದು 2 o'clock 2:30 ಆಯಿತು. ಬಿಕಾಸ್ ಗಂಡ ಹೆಣ್ಣು ಇಬ್ಬರು ಫೋಟೋಶೂಟಿಗೆ ಅಂತ ಹೋಗಿದ್ರು. ಅದಾದಮೇಲೆ ನಮ್ಮ ಕಡೆ ಹಿಂಗೆ ಬಂದು ಹಿರಿಯರದು ಆಶೀರ್ವಾದ ಎಲ್ಲ ತಗೊಂಡು ಆಮೇಲೆ ಹುಡುಗಿನ ಕಳಿಸ್ಕೊಡ್ತಾರೆ ಗಂಡನ ಮನೆಗೆ. ಆ್ಯಕ್ಚುಲಿ ನಮ್ಮ ಭುವನಿ ಇಲ್ಲೇ ಮಂಡ್ಯದ ಹತ್ರ ಊರಿಗೆ ಮದುವೆ ಆಗಿರೋದು. ಸೊ ಅದೊಂದು ಸಮಾಧಾನ ಇದೆ, ಅವಳನ್ನ ಆಗಾಗ ಮೀಟ್ ಮಾಡ್ತಾ ಇರ್ಬೋದು ಅಂತ. ಅಫ್ಕೋರ್ಸ್ ಕೃತಿಕಾ ಅವಳ ಜೊತೆ ಮಾಡ್ಲೇನ್ ಆಗಿ ಹೋಗಿದ್ಲು. ಅದಾದಮೇಲೆ ನಾನು ಒಂದು 3:00ವರೆಗೆ ಮನೆಗೆ ಬಂದೆ.